ಎಚ್ ನ್ಯೂಸ್ ಕನ್ನಡ ವತಿಯಿಂದ ತಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮೊಂದಿಗೆ ಅಮೀನ್ ಹತ್ರಕ್ಯಾಳ್. ಬನ್ನಿ ವೀಕ್ಷಕರೇ, ಇವತ್ತಿನ ಸುದ್ದಿ ನೋಡೋಣ. ಸ್ಪರ್ಧಾರ್ಥಿಗಳಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂದ್ರ ಯಾರು ಹೆಸರು ನೋಂದಾಯಿಸಿಲ್ಲ, 2 ಮಿನಿಟ್ನಾಗ ಹೆಸರು ನೋಂದಾಯಿಸಲಿಲ್ಲ ಅಂದ್ರ ನಿಮ್ಮ ಹೆಸರು ಕ್ಯಾನ್ಸಲ್ ಮಾಡ್ತೇವೆ ನಾವು. ಕುಳಸಂಗಿಯ ಆರಾಧ್ಯ ದೇವರಾದಂತಹ ತಾಯಿ ಬನಶಂಕರಿಯನ್ನು ಮನದಲ್ಲಿ ನೆನೆಸುತ್ತಾ ಇಂದಿನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿದ ಬೀರಲಿಂಗೇಶ್ವರ ದೇವಸ್ಥಾನದ ಪೂಜಾರಿಯವರೇ ಹಾಗೂ ನಮ್ಮ ಊರಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಕೇಶವ್ ಪವಾರ್ ಅವರೇ, PKPS ಅಧ್ಯಕ್ಷರಾದಂಥ ಮಹಬೂಬಕ್ಕ ಹತ್ರಕಾಳ್ ಅವರೇ, ಅಮರೇಶ್ ಗೌಡ್ ಪಾಟೀಲ್ ಅವರೇ, ಕಿರಪ್ಪಣ್ಣ ಜಳಗಡೆ ಅವರೇ, ಕುಮಾರ್ ಗೌಡ್ ಪಾಟೀಲ್ ಅವರೇ, ವಿನೋದ್ ಭಜಂತ್ರಿ ಅವರೇ, ರಾಜು ಹತ್ರಕಾಳ್ ಅವರೇ, ಹಬ್ಬಾಸ್ ಗೋರ್ತಿ BMC ಪುತ್ನಿ ಅವರೇ, ಅದರಂತೆ ಗುರು ಕೂತ್ವಾಳ್ ಅವರೇ, ಅಮಿನ್ ಸಾಬ್ ಅವರೇ, ರಿಯಾಜ್ ಅವರೇ, ಲಕ್ಷ್ಮಣ್ ಅವರೇ, ವ್ಯಾಪಾರಿ ಅವರೇ ಹಾಗೂ ಆಕಾಶ್ ಒಪ್ಪಳ್ಳಿ ಅವರೇ. ಇವತ್ತು ಭಾಳ ಸಂತೋಷ ಪಡುವ ವಿಷಯ, ಏಕೆಂದರೆ ನಮ್ಮೂರಿನ ಜಾತ್ರೆ ಉಚ್ಚಯ ದಿವಸ ಚಾಲು ಆಗ್ತದೆ. ಮಂಗಳವಾರ ದಿವಸ ಉಚ್ಚಯ ಇರ್ತದೆ. ಆವತ್ತಿನಿಂದ ಮೊದಲು ಉಚ್ಚಯ ದಿವಸದಿಂದ ನಮ್ಮೂರಿನ ಜಾತ್ರೆ ಪ್ರಾರಂಭ ಆಗ್ತದೆ. ಇವತ್ತು ಉಚ್ಚಯ ಜಾತ್ರೆ ನಡ್ರಿ ಅಂತೇಳಿ ನಾವು ರಾತ್ರಿ 8 ಗಂಟೆಗೆ ನೋಡಕ್ಕೆ ಬರ್ತಿದ್ವಿ. ಆದರೆ ಇವತ್ತು ಬರಂಗಲ್ಲ, ಬರಗಾಲ ಬಿದ್ದೈತೆ ನೋಡ್ರಿ. ಬರಗಾಲದ ಈ ದೇವತೆಯಾದಂಥ ತಾಯಿ ಬನಶಂಕರಿ ದೇವಿಯ ಪಾದಗಳಿಗೆ ಸಮರ್ಪಿಟ್ಟು ಇವತ್ತಿನ ಈ ಶುಭ ಸಂಜೆಯ ಸಮಯದಲ್ಲಿ ಏರ್ಪಡಿಸತಕ್ಕಂಥ ಟಗರಿನ ಕಾಲದ ವೇದಿಕೆ ದಿವ್ಯ ಸಾನ್ನಿಧ್ಯವಿದ್ದಂಥ ಬೀರಲಿಂಗೇಶ್ವರ ಜಾತ್ರೆಯ ಗುಡಿಯ ಪೂಜಾರಿ ಅವರೇ, ಅದರಂತೆ ವೇದಮೂರ್ತಿ ಉಚ್ಚಸ್ವಾಮಿ ದೇವಮಠ ಅವರ ಪಾದಗಳಿಗೆ ಮತ್ತು ಯಾವತ್ತೂ ಈ ಒಂದು ವೇದಿಕೆಯನ್ನು ಅಲಂಕರಿಸಿದ ಗ್ರಾಮ ಪಂಚಾಯತಿಯ ಪ್ರಥಮ ಪ್ರಜಾಂತ ಕೇಶವ್ ಪವಾರ್ ಅವರೇ, PKPS ಅಧ್ಯಕ್ಷ ಅಂತ ಮೈಬಣ್ಣ ಹತ್ರಕಾಳ್ ಅವರೇ, ನೇಕಾರ ಸೊಸೈಟಿ ಅಧ್ಯಕ್ಷರಂತ ಗುರುರಾಜ್ ಕೂತ್ವಾಳ್ ಅವರೇ, ಮಾಜಿ ಅಧ್ಯಕ್ಷರಂತ ಬಂದು ಬಿಜಾಪುರ ಅವರೇ, ಮೆನ್ಸ್ ಹತ್ರಕಾಳ್ ಅವರೇ, ರಿಯಾಜ್ ಅವರೇ, ನವೀನ್ ಮನಿ ಅವರೇ, ವ್ಯಾಪಾರಿ ಅವರೇ, ಆಕಾಶ್ ಅವರೇ, ಅದರಂತೆ ಈ ಒಂದು SD ಪಾಟೀಲ್ ಶಾಲೆಯ ಅಧ್ಯಕ್ಷ ಅಂತ ಕುಮಾರ್ ಪಾಟೀಲ್ ಅವರೇ, ದೇವಾಂಗ ಸಮಾಜದ ಹಿರಿಯ ಅಂತ ಕಿರಿಯಪ್ಪನ ಜಳಗಡೆ ಅವರೇ, ಗ್ರಾಮ ಪಂಚಾಯತ್ ಸದಸ್ಯರಂತ ವಿನೋದ್ ಭಜಂತ್ರಿ ಅವರೇ, ಗ್ರಾಮ ಪಂಚಾಯತ್ ಇನ್ನೂರು ಸದಸ್ಯರಂತ ರಾಜು ಹತ್ರಕಾಳ್ ಅವರೇ, ಅಬ್ಬಾಸರಿ ಜೋಶಿ ಅವರೇ, BMC ಪುಟ್ಟಿ ಅವರೇ, ಅದರಂತೆ ಯಾವತ್ತೂ ಈ ಒಂದು ನಮ್ಮ ಊರಿನ ಗುರುವಾದಂಥ ವಿಜಯಸ್ವಾಮಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಕೇಶವ್ ಪವಾರ್ ಹಾಗೂ ನಮ್ಮ ಪೂಜಾರಿ ಗುರುವಾದ